ಪ್ರೀತಿಯಿಂದ ಪ್ರೀತಿಯಿಂದ. ನೋ ತೇಜು, ನಿನ್ ಡಿಂಪಲ್ ಬಗ್ಗೆ ಇಷ್ಟೊಂದು ಇಮೋಷನಲ್ ಆಗೋ ಅಗತ್ಯ ಇರಲಿಲ್ಲ. ಅವಳು ಏನು ಅಂತ ನಮಗೆ ಪೂರ್ತಿ ಅರ್ಥ ಆಗೋಕ್ ಮುಂಚೆ ಈ ಮನೆಯಲ್ಲಿ ಅವಳಿಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡೋದು ತಪ್ಪು. ಡಿಂಪಲ್ ಇನ್ಮೇಲೆ ನಮ್ಮನೇಲೆ ಇರ್ಲಿ ಅಂತ ಯಾಕೆ ಪ್ರಾಮಿಸ್ ಮಾಡಿದೆ ತೇಜು? ಅವಳ ಬಗ್ಗೆ ನನಗೆ ಸಿಕ್ಕಾಪಟ್ಟೆ ಹೆದರಿಕೆ ಇದೆ. ಈ ಡಿಂಪಲ್ ಇಂದ ನನ್ನ ಲೈಫಿಗೆ ತೊಂದರೆ ಆದ್ರೂ ಪರವಾಗಿಲ್ಲ ಅಮ್ಮಾಜಿ, ಆದ್ರೆ ನಮ್ಮಮ್ಮನ ಯಾವುದೇ ಕಾರಣಕ್ಕೂ ಕೊರಗಬಾರ್ದು, ಕಣ್ಣೀರು ಹಾಕ್ಬಾರ್ದು. ನನಗೊಂದು ವಿಷಯ ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಅಮ್ಮಯ್ಯಣ್ಣ ಬೇಬಿ ಅಂದ್ರೆ ಪ್ರಾಣ ಬಿಡ್ತಾನೆ. ಆ ಬೇಬಿನೇ ಅಮ್ಮೈ ಪ್ರಾಣನ್ನು ತೆಗಿತಾಳೆ. ಇಲ್ಲ ಅಮ್ಮಾಜಿ, ಯಾಕೆ ಅವಳು ನೋಡಿದ್ರೆ ಅಯ್ಯೋ ಅಂತ ಅನಿಸ್ತು. ಎಲ್ಲೋ ಅನಾಥೆಯಾಗಿ ನಮ್ಮನೆಗೆ ಬಂದು ಸೇರ್ಕೊಂಡಿರುವಾಗ ಅವಳು ಕಷ್ಟ ಕೊಡಬಾರ್ದು ಅಂತಾನೂ ಅನಿಸ್ತು. ಇಷ್ಟಕ್ಕೂ ಡಿಂಪಲ್ ನಮ್ಮ ಮನೇಲಿದ್ರೆ ನನ್ನ ನಿಲ್ಲು ಮದುವೆ ಆಗಲ್ಲ ಅಂತ ತಾನೇ ನನಗೆ ಹೆದರಿಕೆ ಇದ್ದಿದ್ದು. ಈಗ ನಮ್ಮಿಬ್ರು ಮದುವೆ ಆಗೋಯ್ತಲ್ಲ, ಪಾಪ ಹುಡುಗಿ ಯಾಕೆ ಸುಮ್ಮನೆ ಕಾಟ ಕೊಡೋದು? ನಾವೆಲ್ಲ ಆ ಹುಡುಗಿ ಕಾಟ ಕೊಡ್ತಾ ಇದೀವಿ, ಆ ಹುಡುಗಿನೇ ನಮಗೆ ಸಖತ್ ಕಾಟ ಕೊಡ್ತಾ ಇದ್ದಾಳೆ. ನಿನ್ ಬೇಬಿ ಬುದ್ಧಿವಂತರಲ್ಲಿ ಅತಿ ಬುದ್ಧಿವಂತಲು. ನಿನ್ನೆ ದೇವಸ್ಥಾನದಲ್ಲಿ ಮದುವೆ ಆಗ್ತಿರೋ ವಿಷಯನ ನಾವು ಹೊರಗಿನವ್ರಿಗೆ ಯಾರಿಗೂ ತಿಳಿಸಿರ್ಲಿಲ್ಲ. ಆದ್ರೂ ಫೋಟೋ ತೆಗಿಯಕ್ಕೆ ಒಬ್ಬ ಫೋಟೋಗ್ರಾಫರ್ ಬಂದಿದ್ದ. ಬಂದವನು ಫಸ್ಟ್ ಫೋಟೋ ತಗೊಂಡಿದ್ದು ಅಮ್ಮೈದು. ಆ ಫೋಟೋಗ್ರಾಫರ್ ಹತ್ರ ಅಮ್ಮೈನ ಕರ್ಕೊಂಡು ಹೋಗಿ ಹೆಗಲ್ ಮೇಲೆ ಕೈ ಹಾಕೊಂಡು ಫೋಟೋ ತೆಗೆಸ್ಕೊಂಡಿದ್ದು ಈ ಬೇಬಿನೇ. ಫೋಟೋ ತೆಗೆದ್ಮೇಲೆ ಅಮ್ಮೈ ಬೇಬಿ ಇಬ್ರು ಫೋಟೋಲ್ ಬರ್ಬೇಕು ತಾನೆ, ನೋಡಲಿ. ಅಂದ್ರೆ ಇದ್ರ ಉದ್ದೇಶ ಏನು? ನಾವು ಮನೇಲಿ ಜೋಪಾನಾಗ ಮುಚ್ಚಿಟ್ಟಿರೋ ಅಮ್ಮೈ ಮುಖ ನೋಡ್ಬೇಕು ಅಂತ ತಾನೆ? ಆ ಫೋಟೋಗ್ರಾಫರ್ ನನ್ನ ಮಗನ ಒದ್ದು ಹೇಳ್ಕೊಂಡ್ ಬರ್ಬೇಕಾಗಿತ್ತು. ಒದ್ದು ಎಳ್ಕೊಂಡು ಮನೆಗೆ ಕರ್ಕೊಂಡ್ ಬಂದ್ರೆ ಶತ್ರುಗಳಿಗೆ ನಮ್ಮ ಮನೇಲಿ ಯಾವ್ಯಾವ ಮೂಲೆಯಲ್ಲಿ ಯಾವ್ಯಾವ ಬಾಗ್ಲಿದೆ ಅಂತ ತೋರಿಸ್ಕೊಟ್ಟಕ್ಕಾಗುತ್ತೆ. ಅದಕ್ಕೆ ಇಷ್ಟೆಲ್ಲ ಯಾರು ಮಾಡಿಸ್ತಿರೋದು ಅಂತ ಕಡೆಗೂ ಅವನು ಬಾಯ್ ಬಿಟ್ಟ. ಯಾರೋ ದಾದ ಅಂತೆ, ಅವನು ದೊಡ್ಡ ರೌಡಿ ಅಂತ ನಾನು ಕೇಳಿದ್ದೀನಿ, ಆದ್ರೆ ಅವನು ನೋಡಿಲ್ಲ. ಈಗ ಆಕಾಶ್ ಚಕ್ರಿ ಇಬ್ಬರಿಗೂ ನಾನು ಮುಖ್ಯವಾದ 2 ಕೆಲಸ ಕೊಡ್ತೀನಿ. ಚಕ್ರಿ, ನೀನು ಡಿಂಪಲ್ನ ನಿಜವಾದ ಹಿನ್ನೆಲೆ ಏನು, ಎಲ್ಲಿಂದ ಬಂದ್ಲು, ಯಾಕೆ ಬಂದ್ಲು, ಅವಳಿಗೂ ಈ ದಾದನ್ಗೂ ಸಂಬಂಧ ಇದೆಯಾ ಅಂತ ಕಂಡುಹಿಡಿಬೇಕು. ಯಾವ್ಯಾವ ಹುತ್ತದಲ್ಲಿ ಯಾವ್ಯಾವ ಹಾವು ಇರುತ್ತೋ ಆ ಶಿವನಿಗೆ ಗೊತ್ತು. ಇಷ್ಟೆಲ್ಲ ಕೇಳಿದ್ಮೇಲೂ ಆ ಡಿಂಪಲ್ ಬಗ್ಗೆ ಇನ್ನೂ ಸಿಂಪತಿ ಉಳಿದಿದೆಯಾ ತೇಜು? ನನ್ನ ತಲೆನೇ ಓಡ್ತಾ ಇಲ್ಲ. ಯಾವ್ದನ್ನ ನಂಬಬೇಕು ಯಾವ್ದನ್ನ ಬಿಡಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಅಮ್ಮಾಜಿ, ಇನ್ಮೇಲೆ ನಿಮ್ ಜೊತೆ ನಾನು ಅವಳನ್ನ ಅಬ್ಸರ್ವ್ ಮಾಡ್ತೀನಿ. ನನಗೆ ಸ್ವಲ್ಪ ಟೈಮ್ ಕೊಡಿ. ಆಕಾಶ್, ನೀನ್ ಅವಳನ್ನ 24 ಗಂಟೆನೂ ಪರೀಕ್ಷೆ ಮಾಡ್ತಿದ್ಯಾ ಅಂತ ನನಗೆ ಗೊತ್ತು. ಆದ್ರೆ ನನ್ ಸಮಾಧಾನಕ್ಕೆ ಅವಳಿಗೆ ನಿಜವಾಗ್ಲೂ ನೆನಪು ಹೋಗಿದ್ಯಾ ಇಲ್ವಾ ಅಂತ ಬೇಗ ಹೇಳಕ್ಕಾಗತ್ತಾ? ನನ್ನ ಪ್ರಕಾರ ಅವಳಿಗೆ ನೆನಪು ಹೋಗಿಲ್ಲ ಅಮ್ಮಾಜಿ. ನನಗೀಗ ಕೈಕಾಲ್ ಕಟ್ಟಾಗ್ದಾಗಿದೆ. ಡಿಂಪಲ್ ಬಗ್ಗೆ ಏನೇ ನಿರ್ಧಾರ ತಗೊಂಡ್ರು
100 ಜನಕ್ಕೆ ಉತ್ತರ ಕೊಡಬೇಕು. ಅಮ್ಮಾಜಿ, ನಾವು ಆತರ ಪಡೋದು ಬೇಡ. ಇವತ್ತಲ್ಲ ನಾಳೆ ಡಿಂಪಲ್ ನಿಜವಾಗ್ಲೂ ಏನು ಅಂತ ನಾನು ಕಂಡು ಹಿಡಿದೇ ಹಿಡಿತೀನಿ. ನೀವು ಮಾತ್ರ ಯಾವ ವಿಷಯಗಳು ನಿಮ್ಗೆ ಗೊತ್ತೇ ಇಲ್ಲ ಅನ್ನೋ ಥರ ಇದ್ಬಿಡಿ. ನಾನು ಈಗಿಂದಲೇ ದಾದಾ ಬಗ್ಗೆ ಕೆಲಸ ಶುರು ಮಾಡ್ತೀನಿ. ಅದಕ್ಕೆ ಡಿಂಪಲ್ಗೆ ನಾನೇ ಏನಾದರೂ ವ್ಯವಸ್ಥೆ ಮಾಡ್ತೀನಿ, ಸರಿಯಾದ ಜಾಗಕ್ಕೆ ಸೇರಿಸ್ತೀನಿ. ಇಬ್ರು ಸೊಸೆಯಂದ್ರು ಬಂದು ಮನೆ ಗಲಗಲ ಅಂತಿದೆ. ಸಂತೋಷ ಪಡೋ ಸಮಯದಲ್ಲಿ ಚಿಂತೆ ಮಾಡ್ತಾ ಕೂತ್ಕೋಬೇಡ ಶಮ, ನಗ್ನಗ್ತಾ ಇರು. ಪ್ರತಿದಿನ ಸೊಸೆ ಫೋಟೋಗಳನ್ನ ತೆಗಿ. ಹಲೋ, ಯಾರು ದಾದನಾ? ಹೇಳು, ದಾದಾ ಫೋನ್ ಮಾಡಿದ್ದಾನೆ, ತಗೋ ಮಾತಾಡು. ದಾದಾ ಮಾತಾಡ್ತಾ ಇದ್ದಾನೆ, ಮಾತಾಡು. ಹಲೋ ದಾದಾ.